ನಮಸ್ಕಾರ. ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ನಾನು ಅಂಬಿಕಾ ಕೃಷ್ಣಮೂರ್ತಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲೆಲ್ಲೂ ನವರಾತ್ರಿ ಸಂಭ್ರಮ, ಶಕ್ತಿ ದೇವತೆಯ ಆರಾಧನೆ, ದುರ್ಗಾ ಪೂಜೆ ಪಾರಾಯಣ, ನಿತ್ಯ ನವದುರ್ಗೆಯರನ್ನ ಹಾಡುವ ಕೊಂಡಾಡುವ ಈ ನವರಾತ್ರಿ ಕೆಲವೆಡೆಗಳಲ್ಲಿ ಗೊಂಬೆ ಕೂರಿಸಿ ಆಚರಿಸಲಾಗುವ ಒಂದು ವಿಶಿಷ್ಟವಾದ ಹಬ್ಬ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. 9 ದಿನಗಳ ಕಾಲ ಆಚರಿಸುವ ಈ ಪರ್ವಕ್ಕೆ ದುರ್ಗೋತ್ಸವ ಎಂದು ಕರೆಯುತ್ತಾರೆ. ಬನ್ನಿ ಹಾಗಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವರಾತ್ರಿಯ ವಿಶೇಷತೆಗಳನ್ನು ಹಾಗೂ ನವ ದುರ್ಗೆಯರ 9 ಅವತಾರಗಳ ಬಗ್ಗೆ ದೇವಿಯನ್ನು 2ನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನು, 3ನೆಯ ದಿನ ಚಂದ್ರಘಂಟ ದೇವಿಯನ್ನು, 4ನೆಯ ದಿನ ಕುಷ್ಮಾಂಡ ದೇವಿಯನ್ನು, 5ನೆಯ ದಿನ ಸ್ಕಂದ ಮಾತಾ ದೇವಿಯನ್ನು, 6ನೆಯ ದಿನ ಕಾತ್ಯಾಯಿನಿ ದೇವಿಯನ್ನು, 7ನೆಯ ದಿನ ಕಾಲರಾತ್ರಿ ದೇವಿಯನ್ನು, 8ನೇ ದಿನ ಮಹಾಗೌರಿ ದೇವಿಯನ್ನು ಹಾಗೂ 9ನೇ ದಿನ ಸಿದ್ಧಿದಾತ್ರಿ ದೇವಿಯ ಪೂಜೆ ಸಲ್ಲಿಸುತ್ತಾರೆ ಎಂಬುದಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನವರಾತ್ರಿಯನ್ನ ವಿಶೇಷವಾಗಿ ಆಚರಿಸಲಾಗುತ್ತದೆ. 9 ದಿನಗಳ ಕಾಲ ಆಚರಿಸುವ ಈ ಪರ್ವಕ್ಕೆ ದುರ್ಗೋತ್ಸವ ಎಂದು ಕರೆಯುತ್ತಾರೆ. ನವರಾತ್ರಿ 9 ರಾತ್ರಿಗಳ ಸಮೂಹ. ನವರಾತ್ರಿಯ ಒಂದೊಂದು ದಿನವೂ ಬಹಳ ವಿಶೇಷವಾಗಿದೆ. 9 ದಿನಗಳ ಕಾಲ ಆದಿಶಕ್ತಿಯನ್ನು ನವ ವಿಧದಲ್ಲಿ ಪೂಜಿಸಲಾಗುತ್ತದೆ. ನವ ಭಕ್ಷ್ಯಗಳನ್ನ ಅರ್ಪಿಸಲಾಗುತ್ತದೆ. ಶಾಸ್ತ್ರ ಪುರಾಣಗಳ ಪ್ರಕಾರ ನವರಾತ್ರಿಯ ಒಂದೊಂದು ದಿನದ ಉಪಾಸನೆಗೂ ವಿಶೇಷವಾದ ಮಹತ್ವವಿದೆ. ನವರಾತ್ರಿಯ ಪ್ರಥಮ ದಿನ ದೇವಿಯ ಸ್ವರೂಪವಾದ ಶೈಲಪುತ್ರಿ ಪೂಜೆಯನ್ನ ಮಾಡಲಾಗುತ್ತದೆ. ಜಗಜ್ಜನನಿ ದುರ್ಗಾ ದೇವಿಯ ಮೊದಲ ಸ್ವರೂಪ ಶೈಲಪುತ್ರಿ. ಬನ್ನಿ ಹಾಗಿದ್ರೆ ದೇವಿ ಶೈಲಪುತ್ರಿಯ ವಿಶೇಷತೆಗಳನ್ನ ನೋಡ್ಕೊಂಡ್ ಬರೋಣ. ಪರ್ವತರಾಜ ಹಿಮವಂತನ ಪುತ್ರಿಯಾದ್ದರಿಂದ ಈಕೆಯನ್ನು ಶೈಲಪುತ್ರಿ ಎನ್ನಲಾಗುತ್ತದೆ. ಶೈಲಪುತ್ರಿಯ ರೂಪ ಅತ್ಯಂತ ಮನಮೋಹಕವಾಗಿದೆ. ಪಾರ್ವತಿ ದೇವಿಯ ಪ್ರತಿರೂಪವಾದ ಶೈಲಪುತ್ರಿ ಋಷಭವಾಹನೆ. ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲವನ್ನ ಹಿಡಿದು ಸಕಲರನ್ನ ಸಲಹುತ್ತಿದ್ದಾಳೆ. ಸರಳ ವ್ಯಕ್ತಿತ್ವ, ಸೌಮ್ಯ ರೂಪ ಹೊಂದಿರುವ ದೇವತೆ ಈ ಶೈಲಪುತ್ರಿ. ಶಿವ ಪುರಾಣದ ಪ್ರಕಾರ ಪತಿಯಾದ ಶಿವನನ್ನು ತಂದೆ ಪ್ರಜಾಪತಿಯು ಅವಮಾನ ಮಾಡಿದ್ದಕ್ಕಾಗಿ ಸತಿದೇವಿ ಅಂದರೆ ಪಾರ್ವತಿಯು ತನ್ನ ತಂದೆ ಯಜ್ಞ ಮಾಡುತ್ತಿದ್ದ ವೇಳೆ ಅಗ್ನಿಕುಂಡಕ್ಕೆ ಜಿಗಿದು ಭಸ್ಮವಾಗುತ್ತಾಳೆ. ಸತಿದೇವಿಯೇ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನಿಗೆ ಪುತ್ರಿಯಾಗಿ ಜನಿಸಿ ಶೈಲಪುತ್ರಿಯಾದಳು. ನಂತರ ಶೈಲಪುತ್ರಿ ಕಠಿಣ ತಪಸ್ಸು ಮಾಡಿ ಶಿವನೊಂದಿಗೆ ವಿವಾಹವಾದಳು ಎಂಬ ಉಲ್ಲೇಖವಿದೆ. ಶೈಲಪುತ್ರಿಯನ್ನ ಆದಿಶಕ್ತಿ ಎಂದು ಪೂಜಿಸಲಾಗುತ್ತದೆ. ಆಕೆಯು ಗೂಳಿಯ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ಋಷರುಧ ಎಂದು ಕೂಡ ಕರೆಯಲಾಗುತ್ತದೆ. ನವರಾತ್ರಿಯ ಸಮಯದಲ್ಲಿ ಪ್ರಥಮ ಪೂಜೆ ಪಡೆದು ನಂಬಿ ಬಂದ ಭಕ್ತರನ್ನ ಅರಸುವ ಈ ತಾಯಿಯ ಮಹಿಮೆ ಒಂದೆರಡಲ್ಲ. ಬನ್ನಿ ಹಾಗಿದ್ರೆ ಶೈಲಪುತ್ರಿ ದೇವಿಯ ಲೀಲೆಗಳನ್ನ ತಿಳ್ಕೊಂಡ್ ಬರೋಣ. ಶೈಲಪುತ್ರಿಯು ಮನೋಕಾರಕನಾದ ಚಂದ್ರನನ್ನು
ತನ್ನ ಮಸ್ತಿಷ್ಕದ ಮೇಲೆ ಧರಿಸಿದ್ದಾಳೆ. ತಮೋಗುಣದ ಸಂಕೇತವಾದ ತ್ರಿಶೂಲವನ್ನ ತನ್ನ ಬಲಗೈಯಲ್ಲಿ ಧಾರಣೆ ಮಾಡುತ್ತಾಳೆ. ಅಸುರರಿಂದ ತೊಂದರೆ ಅನುಭವಿಸುತ್ತಿದ್ದ ದೇವಾನುದೇವತೆಗಳಿಗೆ ದುರ್ಗಿಯಾಗಿ ಅಭಯ ಹಸ್ತ ನೀಡಿದವಳೇ ಈ ಶೈಲಪುತ್ರಿ. ಹಾಗಾಗಿ ನವರಾತ್ರಿಯ ಮೊದಲ ದಿನ ಶ್ರದ್ಧಾ ಭಕ್ತಿಯಿಂದ ಶೈಲಪುತ್ರಿಯನ್ನ ಆರಾಧಿಸಿದ್ರೆ ದೇವಿ ಭಕ್ತರಿಗೆ ವಿಶೇಷ ಶಕ್ತಿಯನ್ನ ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಕೇಸರಿ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಹಾಗೂ ತುಪ್ಪದ ಭಕ್ಷ್ಯಗಳ ಪ್ರಿಯಳಾಗಿದ್ದಾಳೆ. ಹಾಗಾಗಿ ನವರಾತ್ರಿಯ ಮೊದಲ ದಿನ ಕೇಸರಿ ಬಣ್ಣದ ಬಟ್ಟೆಯನ್ನ ಧರಿಸಿ ತಾಯಿ ಶೈಲಪುತ್ರಿಗೆ ತುಪ್ಪದಿಂದ ಮಾಡಲಾದ ಖಾದ್ಯಗಳನ್ನಿಟ್ಟು ಶೈಲಪುತ್ರಿಯ ಮಂತ್ರವನ್ನ ಜಪಿಸಿ ಆರಾಧನೆ ಮಾಡಿದ್ರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತವೆ. ರೋಗ ಬಾಧೆಗಳು ಎನ್ನಿಲ್ಲವಾಗುತ್ತವೆ. ಉತ್ತಮ ಆರೋಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ನವರಾತ್ರಿಯ ಎರಡನೆಯ ದಿನ ದೇವಿಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಆಚರಿಸಲಾಗುತ್ತದೆ. ಅಂದುಕೊಂಡ ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸಲು ಈ ದೇವಿಯನ್ನು ಆರಾಧಿಸುವ ಪದ್ಧತಿ ಇದೆ. ಕಠಿಣತೆಗೆ, ಕಾರ್ಯಬದ್ಧತೆಗೆ, ಪ್ರಯತ್ನಶೀಲತೆಗೆ ಅತ್ಯುತ್ತಮ ಉದಾಹರಣೆ ಎಂದರೆ ಬ್ರಹ್ಮಚಾರಿಣಿ ಮಾತೆ. ಅಷ್ಟಕ್ಕೂ ಈ ದೇವಿಗೆ ಈ ಹೆಸರು ಬರಲು ಕಾರಣವೇನು? ದೇವಿಯ ವಿಶೇಷತೆಗಳು ಏನು? ತಿಳ್ಕೊಂಡ್ ಬರೋಣ. ದುರ್ಗಾದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ಎಂದರೆ ಇನ್ನು ಮದುವೆಯಾಗದಿರುವ ಯುವತಿ ಎಂದರ್ಥ. ಸೌಮ್ಯಳು, ಶಾಂತ ಸ್ವಭಾವವನ್ನ ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನ ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಾಳೆ ಎಂಬ ನಂಬಿಕೆ ಇದೆ. ಬ್ರಹ್ಮಚಾರಿಣಿ ಎಂಬ ಹೆಸರು ದೇವಿಗೆ ಎರಡು ಪದಗಳ ಸಂಗಮದಿಂದ ಬಂದಿದೆ. ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಸ್ತ್ರೀಗಳ ಅನುಯಾಯಿ ಎಂಬುದಾಗಿದೆ. ದಕ್ಷ ಮಹಾರಾಜನ ಮಗಳಾದ ಸತಿದೇವಿ ಯಜ್ಞದ ಬೆಂಕಿಗೆ ಆಹುತಿಯಾದ ನಂತರ ಪರ್ವತಗಳ ರಾಜನಾದ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಜನಿಸುತ್ತಾಳೆ. ಇವಳನ್ನು ಹೇಮಾವತಿ ಎಂದು ಕೂಡ ಕರೆಯಲಾಗುತ್ತದೆ. ಪಾರ್ವತಿ ದೇವಿಯನ್ನು ಬ್ರಹ್ಮಚಾರಿಣಿ ಎಂದು ಕರೆಯುವ ಹಿಂದೊಂದು ಕಥೆ ಇದೆ. ಮಹಾಮಾತೆ ಬ್ರಹ್ಮಚಾರಿಣಿ ದೇವಿಯ ಹಿನ್ನೆಲೆಯನ್ನ ಕಣ್ತುಂಬಿಕೊಂಡು ಬರೋಣ. ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಮಹಾಶಿವನ ಕುರಿತಾಗಿ ಕಠಿಣ ತಪಸ್ಸನ್ನ ಮಾಡತೊಡಗುತ್ತಾಳೆ. 1000 ವರ್ಷಗಳಾದರೂ ಹಣ್ಣು ಮತ್ತು ಹೂಗಳನ್ನ ಸೇವಿಸದ ಪಾರ್ವತಿಯು ಇದಾದ ನಂತರ 100 ವರ್ಷಗಳ ಕಾಲ ಹಣ್ಣು ತರಕಾರಿಗಳನ್ನ ಮಾತ್ರ ಸೇವಿಸುತ್ತಾಳೆ. ಇದಾದ 3000 ವರ್ಷಗಳವರೆಗೂ ಬಿದ್ದ ಎಲೆಗಳನ್ನ ಸೇವಿಸಿ ಜೀವಿಸುತ್ತಾಳೆ. ತನ್ನ ತಪಸ್ಸನ್ನ ಯಶಸ್ವಿಗೊಳಿಸುವ ಸಲುವಾಗಿ ಆಕಾಶವನ್ನೇ ಚಪ್ಪರವಾಗಿರಿಸಿ ಕಾಡಿನ ನೆಲದ ಮೇಲೆ ಮಲಗುತ್ತಾಳೆ. ಹೀಗೆ ಮಹಾಶಿವನನ್ನ ಒಲಿಸಿಕೊಳ್ಳಲು ಮಾಡಿದ ಕಠಿಣ ತಪಸ್ಸಿನ ರೀತಿಯಿಂದಲೇ ಪಾರ್ವತಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನ ಪಡೆಯುತ್ತಾಳೆ. ಪಾರ್ವತಿಯ ದೀರ್ಘ ಮತ್ತು ಕಠಿಣ ತಪಸ್ಸಿನ ಫಲವಾಗಿ ಮಹಾಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ಪತ್ನಿಯಾಗಿ ಸ್ವೀಕರಿಸುತ್ತಾನೆ. ಹೀಗೆ ಪಾರ್ವತಿಯು ಬ್ರಹ್ಮಚಾರಿಣಿ ದೇವಿಯಾಗಿ ಪ್ರಸಿದ್ಧಿ ಹೊಂದುತ್ತಾಳೆ. ಈ ದೇವಿಯ ವಿಶೇಷತೆ ಏನು ಹಾಗೂ ಬ್ರಹ್ಮಚಾರಿಣಿ ದೇವಿಯ ಲೀಲೆಗಳೇನು ನೋಡ್ಕೊಂಡ್ ಬರೋಣ. ಬ್ರಹ್ಮಚಾರಿಣಿಯ ಈ ಅವತಾರದಲ್ಲಿ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದಿರುವ ದುರ್ಗೆಯ ರೂಪವನ್ನ ಕಾಣಬಹುದಾಗಿದೆ. ಈ ತಾಯಿಯ ಆರಾಧನೆಯಿಂದ ತಪಸ್ಸು, ವೈರಾಗ್ಯ, ಸದಾಚಾರ, ಸಂಯಮಗಳು ಪ್ರಾಪ್ತಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆಯಿಂದ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಸಹ ನೈವೇದ್ಯವಾಗಿ ನೀಡುತ್ತಾರೆ ಹಾಗೂ ಶುದ್ಧತೆಯ ಸಂಕೇತವಾದ ಬಿಳಿ ಬಣ್ಣವನ್ನ ಧರಿಸಿ ಈ ತಾಯಿಯನ್ನ ಪೂಜಿಸಲಾಗುತ್ತದೆ. ಬ್ರಹ್ಮಚಾರಿಣಿ ಎಂದರೆ ಆನಂದ ಮತ್ತು ಶಾಂತ ಶಕ್ತಿಯನ್ನ ಹೊಂದಿರುವ ರೂಪ. ಕಠಿಣತೆಯನ್ನ ಪ್ರತಿಫಲಿಸುವ ಈ ದೇವಿಯನ್ನು ಮೋಕ್ಷವನ್ನ ಪಡೆಯಲು ಹಾಗೂ ಕೈಗೊಂಡ ಕಾರ್ಯಗಳು ಸುಸೂತ್ರವಾಗಿ ಪೂರೈಸಲು ಬಯಸಿದವರು ಈ ದೇವಿಯನ್ನ ಪ್ರಾರ್ಥಿಸಿ ಪುನೀತರಾಗಬಹುದಾಗಿದೆ. ನವರಾತ್ರಿಯ 3ನೇ ದಿನ ಚಂದ್ರಘಂಟ ದೇವಿಯನ್ನ ಪೂಜಿಸಲಾಗುತ್ತದೆ. ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಂಟ ದೇವಿಯನ್ನು ದುರ್ಗಾ ಮಾತೆಯ ರೌದ್ರ ಸ್ವರೂಪವೆಂದಾಗಿಯೂ ಕರೆಯಲಾಗುತ್ತದೆ. ರೌದ್ರ ಸ್ವರೂಪಳಾಗಿರುವ ದುಷ್ಟ ಶಕ್ತಿಗಳಿಗೆ ಸಿಂಹ ಸ್ವಪ್ನಳು ಆಗಿರುವ
ಈ ದೇವಿಯ ಮಹಿಮೆಯನ್ನು ತಿಳಿದುಕೊಂಡು ಬರೋಣ. ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನ ಮಾಡಿ ಮಹಾಶಿವನನ್ನು ಮದುವೆಯಾಗುವಲ್ಲಿ ಯಶಸ್ವಿಯಾಗುತ್ತಾಳೆ. ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನ ಪ್ರವೇಶಿಸುತ್ತಾನೆ. ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನ ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ. ಆಗ ಪಾರ್ವತಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ. ಹೀಗೆ ಶಿವನು ಸುಂದರ ವರನ ರೂಪವನ್ನ ತಾಳಿದ ನಂತರ ಶಿವ ಪಾರ್ವತಿಯರ ಮದುವೆ ನೆರವೇರುತ್ತದೆ. ಇದರಿಂದ ಶಿವಗಣಗಳು ಸಂತೃಪ್ತಿ ಹೊಂದುತ್ತಾರೆ. ಪಾರ್ವತಿ ದೇವಿಯು ಚಂದ್ರಘಂಟ ದೇವಿಯೆಂದು ಕರೆಯುವುದರ ಹಿಂದಿರುವ ಮೂಲ ಕಾರಣವೇನೆಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿ ಪ್ರಕಾಶಿಸುತ್ತಿರುವ ಈ ದೇವಿಯ ಮಹಿಮೆ ಅಪಾರವಾದದ್ದು. ಬನ್ನಿ ಹಾಗಿದ್ರೆ ಈ ದೇವಿಯ ವಿಶೇಷತೆಗಳೇನು ಕಣ್ತುಂಬಿಕೊಂಡು ಬರೋಣ. ಚಂದ್ರಘಂಟ ದೇವಿಯು ಶುಕ್ರ ಗ್ರಹದ ಅಧಿದೇವತೆಯಾಗಿರುತ್ತಾಳೆ. ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನ ನೀಡುವ ಮಹಾತಾಯಿಯ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನ ಪಡೆಯಬಹುದಾಗಿದೆ. ಈಕೆಯ ಆಶೀರ್ವಾದದಿಂದ ಎಂದಿಗೂ ಆಹಾರದ ಕೊರತೆ ಕಂಡುಬರುವುದಿಲ್ಲ. ಚಂದ್ರಘಂಟ ದೇವಿಯ ಮೂರನೇ ಕಣ್ಣು ಸದಾ ತೆರೆದೇ ಇರುತ್ತದೆ. ಇದರ ಸಂಕೇತವೇನೆಂದರೆ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ತಾಯಿ ಸದಾ ಸಿದ್ಧಳಾಗಿರುತ್ತಾಳೆ ಎಂಬುದಾಗಿದೆ. ಚಂದ್ರಘಂಟ ದೇವಿಯನ್ನು ಚಂದ್ರಿಕಾ, ರಣಚಂಡಿ ಎಂದು ಕೂಡ ಕರೆಯುತ್ತಾರೆ. ಇವಳಿಗೆ 10 ಕೈಗಳಿದ್ದು 10 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನ ಹಿಡಿದುಕೊಂಡು ಸಿಂಹ ವಾಹಿನಿಯಾಗಿ ರಾರಾಜಿಸುತ್ತಾಳೆ. ಕೆಂಪು ಬಣ್ಣದಲ್ಲಿ ಕಂಗೊಳಿಸುವ ದೇವಿಯು ಸರ್ವರಿಗೂ ನೆಮ್ಮದಿಯನ್ನ ಕರುಣಿಸುತ್ತಾಳೆ. ಸೌಂದರ್ಯ ಮತ್ತು ಧೈರ್ಯದ ಸಂಕೇತವಾದ ಈ ದೇವಿಯನ್ನ ಕೆಂಪು ಬಣ್ಣದ ವಸ್ತ್ರಾಲಂಕಾರ ಮಾಡುವುದರ ಮೂಲಕ ಪೂಜೆಯನ್ನ ಮಾಡಲಾಗುತ್ತದೆ. ಅಲ್ಲದೆ ಚಂದ್ರಘಂಟ ದೇವಿಯ ಕೃಪೆಗೆ ಪಾತ್ರರಾಗಲು ಹಾಲಿನಿಂದ ಮಾಡಿದ ಖಾದ್ಯಗಳನ್ನು ನೈವೇದ್ಯ ಮಾಡಿ ಭಕ್ತರು ಕೃತಾರ್ಥರಾಗುತ್ತಾರೆ. ಯಾರು ಜೀವನದಲ್ಲಿ ಭರವಸೆಯನ್ನ ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ಹಾದಿಯನ್ನ ತುಳಿಯಲು ಇಚ್ಛಿಸುತ್ತಾರೋ ಅವರು ಚಂದ್ರಘಂಟ ದೇವಿಯ ಪೂಜೆ ಮಾಡಿದರೆ ಅವರು ಸಾಗುವ ದಾರಿಯಲ್ಲಿ ಬೆಳಕನ್ನ ಚೆಲ್ಲಿ ಯಶಸ್ಸಿನ ಮೆಟ್ಟಿಲೇರಲು ಸಹಕರಿಸುತ್ತಾಳೆ ಈ ಮಹಾಮಾತೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ. ನವರಾತ್ರಿಯ 4ನೆಯ ದಿನ ದುರ್ಗಾ ಮಾತೆಯ 4ನೆಯ ಅವತಾರವಾದ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತದೆ. ಭೂಮಿಯಲ್ಲಿನ ಅಂಧಕಾರವನ್ನ ಕಳೆದು ಬೆಳಕನ್ನ ನೀಡುವ ಈಕೆಯ ಆರಾಧನೆಯಿಂದ ಮನದ ಕ್ಲೇಶ ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ. ಜ್ಞಾನದ ಹೊನಲು ಸಂತಸಕ್ಕೆ ಕಾರಣವಾಗುತ್ತದೆ. ಹಾಗಿದ್ರೆ ಬನ್ನಿ ಈ ದೇವಿಯ ಮಹಿಮೆ ಏನು, ಕೂಷ್ಮಾಂಡ ದೇವಿಯನ್ನ ಪೂಜಿಸುವುದು ಹೇಗೆ ತಿಳ್ಕೊಂಡು ಬರೋಣ. ಕೂಷ್ಮಾಂಡ ಪದದಲ್ಲಿ ಕು ಎಂದರೆ ಚಿಕ್ಕದು, ಉಷ್ಮ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಭ್ರೂಣ ಎಂದರ್ಥ. ಸರಳವಾಗಿ ಹೇಳುವುದಾದರೆ ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯ ಶಕ್ತಿಯನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ. ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಬೂದುಗುಂಬಳಕಾಯಿ ಎಂದರ್ಥ. ಇದಕ್ಕೆ ಬ್ರಹ್ಮಾಂಡವೆಂಬ ಅರ್ಥವಿದೆ. ಆಯುರ್ವೇದದ ಶಾಸ್ತ್ರದ ಪ್ರಕಾರ ಬೂದುಗುಂಬಳಕಾಯಿಯು ಜ್ಞಾನವರ್ಧಕ, ತೇಜೋವರ್ಧಕ, ಸಕಲ ತಾಪವನ್ನ ನಿವಾರಣೆ ಮಾಡಿ ದೇಹಕ್ಕೆ ತಂಪಿರುವ ಶಾಕಾಹಾರವಾಗಿದೆ. ತಾಯಿ ಕೂಷ್ಮಾಂಡಳು ತನ್ನ ನಗುವಿನಿಂದ ಅಂಧಕಾರವನ್ನ ತೊಡೆದು ಹಾಕುವ ಶಕ್ತಿ ದೇವತೆಯಾಗಿದ್ದು ಈಕೆಗೆ 8 ಕೈಗಳಿವೆ. ಹಾಗಾಗಿ ಇವಳನ್ನು ಅಷ್ಟಭುಜ ದೇವಿ ಎಂದು ಕೂಡ ಕರೆಯುತ್ತಾರೆ. ಪೃಥ್ವಿಗೆ ಅಧಿಪತಿಯಾಗಿರುವ ತಾಯಿ ಕೂಷ್ಮಾಂಡಳು ಸೂರ್ಯನ ಕೇಂದ್ರ ಸ್ಥಾನದಲ್ಲಿ ವಾಸಿಸುತ್ತಾಳೆ ಎಂಬ ನಂಬಿಕೆ ಇದೆ. ಸೂರ್ಯನಿಗಿಂತ ತಾಯಿ ಕೂಷ್ಮಾಂಡಳು ಹೆಚ್ಚು ಪ್ರಕಾಶಮಾನವಾಗಿದ್ದು ಈಕೆಯ ವರದಿಂದಲೇ ಸೂರ್ಯನು ಕಾಯಿಲೆಗಳನ್ನ ವಾಸಿ ಮಾಡುವ ಗುಣವನ್ನ ಹೊಂದಿದ್ದಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಜಗತ್ತನ್ನೇ ಅಂಧಕಾರದಿಂದ ಪಾರು ಮಾಡಲು ಸೂರ್ಯ ದೇವನಿಗೆ ಬೆಳಕನ್ನು ನೀಡಿದ ಕೂಷ್ಮಾಂಡ ದೇವಿಯ ಕಥೆಯೇನು ಹಾಗೂ ಈ ದೇವಿಯ ವಿಶೇಷತೆಗಳೇನು ನೋಡ್ಕೊಂಡ್ ಬರೋಣ. ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗಿದ್ದಾಳೆ. ಸರ್ವವ್ಯೂಹದ ಗ್ರಹಗಳ ಚಲನೆಯನ್ನ ಕೂಡ ಈಕೆ ನಿಯಂತ್ರಿಸಿ ಸುಸ್ಥಿತಿಯಲ್ಲಿಡುತ್ತಾಳೆ. ಕೂಷ್ಮಾಂಡ ದೇವಿಯು ತನ್ನ 7 ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ತಾವರೆ ಹೂವು, ಚಕ್ರ, ಗದೆ,
ಹಾಗೂ ಜಪಮಾಲೆಯನ್ನ ಹಿಡಿದಿದ್ದಾಳೆ. ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರನ್ನ ಆಶೀರ್ವದಿಸುತ್ತಾಳೆ. ವ್ಯಾಘ್ರವಾಹಿನಿಯಾಗಿರುವ ಈಕೆ ಧರ್ಮದ ಪ್ರತೀಕವಾಗಿದ್ದಾಳೆ. ಆಕೆ ಇರುವಲ್ಲಿ ಬೆಳಕು ಹಾಗೂ ಜ್ಞಾನಕ್ಕೆ ಅಭಾವ ಉಂಟಾಗುವುದಿಲ್ಲ ಎನ್ನುವುದು ವಾಡಿಕೆಯಾಗಿದೆ. ಕೂಷ್ಮಾಂಡ ದೇವಿಯ ಪೂಜೆಯ ದಿನ ನೀಲಿ ಬಟ್ಟೆಯನ್ನ ಧರಿಸುವುದಲ್ಲದೆ ಪೂಜೆ ಸಜ್ಜಿಗೆ ಮೊದಲಾದ ಖಾದ್ಯಗಳನ್ನ ಮಾಡಿ ನೈವೇದ್ಯ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಕೂಷ್ಮಾಂಡ ದೇವಿಯನ್ನ ಅರ್ಚಿಸಲು ಅತಿ ಪವಿತ್ರವಾದ ಹೂವೆಂದರೆ ಕೆಂಪು ಬಣ್ಣದ ಹೂಗಳು. ಅವುಗಳನ್ನ ದೇವಿಗೆ ಅರ್ಪಿಸಿ ನಂತರ ಷೋಡೋಪಚಾರದ ಪೂಜೆ ಅಂದರೆ 16 ವಿಧದ ಪೂಜೆಯನ್ನ ಮಾಡಿ ಕುಟುಂಬದ ಶ್ರೇಯಸ್ಸಿಗಾಗಿ ಬೇಡಿಕೊಂಡರೆ ಅದು ನೆರವೇರುತ್ತದೆ ಎನ್ನುವುದು ಭಕ್ತಾದಿಗಳ ನಂಬಿಕೆಯಾಗಿದೆ. ನವರಾತ್ರಿಯ 5ನೆಯ ದಿನ ಸ್ಕಂದ ಮಾತಾ ದೇವಿಯನ್ನ ಪೂಜಿಸಲಾಗುತ್ತದೆ. ಮಗನಾದ ಸ್ಕಂದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪವೆಂದು ಹೇಳಲಾಗುತ್ತದೆ. ದೇವಿಯನ್ನು ಆರಾಧಿಸುವ ಭಕ್ತರು ಮಾತೆಯ ಆಶೀರ್ವಾದ ಮಾತ್ರವಲ್ಲದೆ ಮಗನಾದ ಸ್ಕಂದನ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಅಷ್ಟಕ್ಕೂ ಸ್ಕಂದ ಮಾತೆ ದೇವಿಯ ಕಥೆಯೇನು, ಈಕೆಯ ಪೂಜಾಕ್ರಮ ಹೇಗೆ, ದೇವಿಯಿಂದ ಕೃಪೆ ಪಡೆಯುವ ವಿಧಾನವಾದ್ರೂ ಯಾವುದು ತಿಳಿಯೋಣ. ಸಿಂಹವು ಸ್ಕಂದ ಮಾತೆಯ ವಾಹನವಾಗಿದೆ. ದುರ್ಗಾದೇವಿಯ ಈ ರೂಪವು 2 ಕೈಗಳಲ್ಲಿ ಕಮಲವನ್ನ ಹಿಡಿದಿದೆ ಮತ್ತು ಒಂದು ಕೈಯಲ್ಲಿ ಬ್ರಹ್ಮ ಸ್ವರೂಪ ಸ್ಕಂದ ಕುಮಾರನನ್ನು ತನ್ನ ಮಡಿಲಲ್ಲಿ ಹಿಡಿದಿದ್ದಾಳೆ. ಜ್ಞಾನ, ವಿಜ್ಞಾನ, ಧರ್ಮ, ಕರ್ಮ ಮತ್ತು ಕೃಷಿ ಉದ್ಯಮದ ಎಲ್ಲ 5 ಅಂಶಗಳನ್ನು ಒಳಗೊಂಡ ಈ ದುರ್ಗೆಯನ್ನು ವಿದ್ಯಾವಾಹಿನಿ ದುರ್ಗಾ ಎಂದು ಕೂಡ ಕರೆಯುತ್ತಾರೆ. ಅಸುರ ಸಂಹಾರಕ್ಕಾಗಿಯೇ ಅವತರಿಸಿದ ಸ್ಕಂದ ಮಾತೆಯನ್ನ ಪೂಜಿಸುವುದರಿಂದಾಗುವ ಪ್ರಯೋಜನಗಳೇನು, ಮಾತೆಗೆ ಪ್ರಿಯವಾದ ವಸ್ತುಗಳು ಯಾವ್ಯಾವು ತಿಳ್ಕೊಂಡ್ ಬರೋಣ. ಸ್ಕಂದ ಮಾತೆಗೆ ಕೆಂಪು ಬಣ್ಣದ ಹೂವು ಹಾಗೂ ಗುಲಾಬಿ ಹೂಗಳನ್ನ ಅರ್ಪಿಸಿ ಪೂಜಿಸಲಾಗುತ್ತದೆ. ಸ್ಕಂದ ಮಾತೆ ಹಾಗೂ ಮಾತೆಯ ಪುತ್ರ ಸ್ಕಂದನ ಆಶೀರ್ವಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ನವರಾತ್ರಿಯ 5ನೆಯ ದಿನದ ಕೊನೆಯಲ್ಲಿ ದೇವಿಗೆ ಷೋಡಶೋಪಚಾರ ಪೂಜೆ ಸಲ್ಲಿಸಿ ಆರತಿ ಬೆಳಗುವುದರ ಮೂಲಕ ಪೂಜೆಯನ್ನ ಮುಕ್ತಾಯಗೊಳಿಸುತ್ತಾರೆ. ಜೀವನದ ಸದ್ಗತಿಗೆ ಹಾಗೂ ಆಧ್ಯಾತ್ಮಿಕ ಸಂತುಷ್ಟಿಗಾಗಿ ಈ ದೇವಿಯ ಆರಾಧನೆ ಮಾಡಲಾಗುತ್ತದೆ. ಮೊದಲು ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಈಗ ದೇವಸ್ಥಾನದಲ್ಲಿ ಅಥವಾ ಮನೆಯ ಪೂಜಾ ಸ್ಥಳದಲ್ಲಿ ಸ್ಕಂದ ಮಾತೆಯ ಚಿತ್ರ ಅಥವಾ ಪ್ರತಿಮೆಯನ್ನ ಸ್ಥಾಪಿಸಿ ಗಂಗಾ ಜಲದಿಂದ ಶುದ್ಧೀಕರಿಸಿ ನಂತರ ಒಂದು ಕಲಶದಲ್ಲಿ ನೀರನ್ನ ತೆಗೆದುಕೊಂಡು ಅದರಲ್ಲಿ ಕೆಲವು ನಾಣ್ಯಗಳನ್ನ ಹಾಕಿ ಅದನ್ನು ಪೀಠದಲ್ಲಿ ಇರಿಸಿ ನಂತರ ಪೂಜೆಯ ಪ್ರತಿಜ್ಞೆಯನ್ನ ತೆಗೆದುಕೊಂಡ ನಂತರ ಅರಿಶಿಣ ಕುಂಕುಮವನ್ನು ಸ್ಕಂದ ಮಾತೆಗೆ ಅರ್ಪಿಸಿ ನೈವೇದ್ಯವನ್ನ ಅರ್ಪಿಸಿ ಧೂಪ ದೀಪದಿಂದ ತಾಯಿಗೆ ಆರತಿಯನ್ನ ಮಾಡಿ ಮನೆಯ ಎಲ್ಲ ಜನರಿಗೆ ಪ್ರಸಾದವನ್ನ ವಿತರಿಸುತ್ತಾರೆ. ಸ್ಕಂದ ಮಾತೆಗೆ ಹಳದಿ ಬಣ್ಣ ಪ್ರಿಯವಾಗಿರುವುದರಿಂದ ಆ ಬಣ್ಣದ ಬಟ್ಟೆ ಧರಿಸಿ ಪೂಜಿಸಿದರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ ಎನ್ನುವುದು ಭಕ್ತಾದಿಗಳ ನಂಬಿಕೆಯಾಗಿದೆ. ನವರಾತ್ರಿಯ 6ನೆಯ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಶಕ್ತಿ ಸ್ವರೂಪಿಣಿಯಾದ ತಾಯಿ ಕಾತ್ಯಾಯಿನಿ ಜ್ಞಾನ ಮತ್ತು ವಿವೇಕದ ದೇವತೆ ಎಂದು ಆರಾಧಿಸಲಾಗುತ್ತದೆ. ಮಹರ್ಷಿ ಕಾತ್ಯಾಯನರ ಪುತ್ರಿಯಾಗಿ ಜನಿಸಿ ಮಹಿಷಾಸುರ ಮರ್ದಿನಿ ಎಂದು ಪ್ರಖ್ಯಾತಳಾಗಿ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನ ನೀಡುವ ಈ ತಾಯಿಯ ಮಹಿಮೆ ಏನೆಂದು ತಿಳಿಯೋಣ. ತಾಯಿ ಕಾತ್ಯಾಯನಿ ದೇವಿಯ ಅವತಾರದ ಉದ್ದೇಶವು ಮಹಿಷಾಸುರನನ್ನ ಸಂಹಾರ ಮಾಡುವುದಾಗಿತ್ತು. ಋಷಿ ಮುನಿಗಳ ಮೊರೆ ಕೇಳಿ ಪಾರ್ವತಿ ದೇವಿಯು ತಾಯಿ ಕಾತ್ಯಾಯಿನಿಯ ರೂಪದಲ್ಲಿ ಅವತಾರ ತಾಳುತ್ತಾಳೆ. ದೇವಿ ದುರ್ಗೆಯರ ಪರಮ ಭಕ್ತನಾದ ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸಿ ಅಶ್ವಿನಿ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಲೋಕ ಕಂಟಕನಾದ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡಿ ಲೋಕ ಕಲ್ಯಾಣಗೈಯುತ್ತಾಳೆ. 4 ಕೈಗಳಿರುವ ದೇವಿಯು ಸಿಂಹಾರೂಢಳಾಗಿರುತ್ತಾಳೆ. ಒಂದು ಕೈನಲ್ಲಿ ಕತ್ತಿ, ಮತ್ತೊಂದು ಕೈನಲ್ಲಿ ಕಮಲದ ಹೂವನ್ನ ಆಕೆ ಹಿಡಿದಿರುತ್ತಾಳೆ. ಮತ್ತೆರಡು ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಯನ್ನ ತೋರುತ್ತಿರುತ್ತಾಳೆ.
ಇದು ತಾಯಿಯ ಶಕ್ತಿ ಮತ್ತು ಪ್ರೀತಿಯನ್ನ ಪ್ರತೀಕಿಸುವ ಸಂಕೇತವಾಗಿದೆ. ಶಕ್ತಿದಾತೆ, ಮುಕ್ತಿದಾತೆ ಎಂದೆಲ್ಲ ಕರೆಸಿಕೊಳ್ಳುವ ಕಾತ್ಯಾಯಿನಿ ದೇವಿಯ ಕಥೆ ಭಾಗವತ, ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಬನ್ನಿ ಹಾಗಿದ್ರೆ ಕಾತ್ಯಾಯಿನಿ ಮಾತೆಯನ್ನ ಹೇಗೆ ಆರಾಧಿಸಬೇಕು, ಅದರಿಂದಾಗುವ ಪ್ರಯೋಜನಗಳೇನು ಎಲ್ಲವನ್ನ ತಿಳ್ಕೊಳ್ಳೋಣ. ಮಹಿಷಾಸುರ ಮರ್ಧಿನಿ, ಶಕ್ತಿ ರೂಪಿಣಿ ಎಂದೇ ಪ್ರಖ್ಯಾತಿ ಹೊಂದಿರುವ ದೇವಿಯನ್ನು ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರು ಪೂಜಿಸಿದ್ದರು. ಶ್ರೀಕೃಷ್ಣನನ್ನು ಪಡೆಯಲು ಗೋಪಿಕೆಯರು ಈ ದೇವಿಯನ್ನ ಪೂಜಿಸಿ ಕೃಷ್ಣನ ಪ್ರೀತಿ ಪಾತ್ರರಾದರು ಎಂದು ದಂತ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನೆಲೆಯಾಗಲಿ ಎಂದು ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲಾಗುತ್ತದೆ. ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಹೊಂದಿದ್ದರೆ ಕಾತ್ಯಾಯಿನಿ ಮಾತೆಯನ್ನ ಪೂಜಿಸಿ ನೆಮ್ಮದಿಯನ್ನ ಕಂಡುಕೊಳ್ಳಬಹುದಾಗಿದೆ. ಕಾತ್ಯಾಯಿನಿ ಮಾತೆಯನ್ನು ಶಕ್ತಿ, ಸ್ಥೈರ್ಯದ ದೇವತೆ ಎಂದು ಕೂಡ ಕರೆಯುತ್ತಾರೆ. ಭಯವನ್ನು ಹೋಗಲಾಡಿಸುವಲ್ಲಿ ಕೂಡ ಕಾತ್ಯಾಯಿನಿ ಮಾತೆ ಪೂಜನೀಯವಾಗಿದ್ದಾಳೆ. ಕಾತ್ಯಾಯಿನಿ ದೇವಿಗೆ ಕೆಂಪು ಗುಲಾಬಿ ಹಾಗೂ ಹಸಿರು ಬಣ್ಣದ ಬಟ್ಟೆ ಹೆಚ್ಚು ಶ್ರೇಷ್ಠವಾದದ್ದು. ಹಾಗಾಗಿ ತಾಯಿಗೆ ಕೆಂಪು ಗುಲಾಬಿ ಹೂವನ್ನ ಅರ್ಪಿಸಿ ಜೇನುತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯ ಮಾಡಿ ಷೋಡಶೋಪಚಾರ ಅರ್ಪಿಸಿದ ನಂತರ ಮಂಗಳಾರತಿಯ ಮೂಲಕ ಪೂಜೆಯನ್ನ ಮುಕ್ತಾಯಗೊಳಿಸಿದರೆ ಮನದಲ್ಲಿ ಅಂದುಕೊಂಡಿದ್ದು ನೆರವೇರುತ್ತದೆ ಎನ್ನುವುದು ಭಕ್ತಾದಿಗಳ ನಂಬಿಕೆಯಾಗಿದೆ. ನವರಾತ್ರಿಯ 7ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಲಾಗುತ್ತದೆ. ವಿನಾಶಕಾರಿ ಗುಣಗಳಿಂದ ಶತ್ರುಗಳನ್ನು ಮತ್ತು ದುಷ್ಟರನ್ನ ನಾಶ ಮಾಡುವ ದುರ್ಗಾದೇವಿಯ ರೂಪವೇ ಕಾಳರಾತ್ರಿ. ಆಕೆಯು ವಿನಾಶಕಾರಿಯಾದ ಕಾರಣ ಆಕೆಯನ್ನ ಕಾಳರಾತ್ರಿ ದೇವಿ ಎಂದು ಹೆಸರಿಸಲಾಯಿತು. ಬನ್ನಿ ಹಾಗಿದ್ರೆ ದೇವಿಯ ಈ ಅವತಾರ ತಾಳಲು ಏನು ಕಾರಣ, ರೌದ್ರಾವತಾರದಲ್ಲಿರುವ ಈ ತಾಯಿಯ ವಿಶೇಷತೆಗಳೇನು ಕಣ್ತುಂಬಿಕೊಳ್ಳೋಣ. ನವರಾತ್ರಿಯ 7ನೆಯ ದಿನದ 7ನೇ ಅವತಾರ ಕಾಳರಾತ್ರಿಯು. ಧರ್ಮ ಗ್ರಂಥಗಳಲ್ಲಿ ಕಾಳರಾತ್ರಿಯು ತೊಂದರೆಗಳು ಹಾಗೂ ಅಡೆತಡೆಗಳನ್ನು ತೆಗೆದುಹಾಕುವ ದೇವತೆ ಎಂದೇ ಪರಿಗಣಿಸಲಾಗಿದೆ. ಇದರೊಂದಿಗೆ ಕಾಳರಾತ್ರಿಯು ಶತ್ರುಗಳನ್ನು ಮತ್ತು ದುಷ್ಟರನ್ನು ನಾಶ ಮಾಡುವವಳು ಎಂದು ಹೇಳಲಾಗುತ್ತದೆ. ನವರಾತ್ರಿಯ 7ನೇ ದಿನದ ರಾತ್ರಿ ತಂತ್ರಿಗಳಲ್ಲಿ ಮತ್ತು ಯೋಗಿಗಳಿಗೆ ಅತ್ಯಂತ ಶುಭವಾಗಿರುತ್ತದೆ. ಧ್ಯಾನದಲ್ಲಿ ಮಗ್ನರಾಗುವ ಅವರು ಎಲ್ಲ ಚಕ್ರಗಳಿಗೆ ಅಗ್ರಗಣ್ಯವಾದ ಸಹಸ್ರ ಚಕ್ರವನ್ನ ಸಾಧಿಸುತ್ತಾರೆ. ಈ ಚಕ್ರವು ಮಾನವ ಜಾಗೃತಿಯ ವಿಕಾಸದ ಕೊನೆಯ ಮೈಲಿಗಲ್ಲು ಎಂದು ಹೇಳಲಾಗುತ್ತದೆ. ಹೆಸರೇ ಹೇಳುವಂತೆ ಕಾಳರಾತ್ರಿಯು ಕಪ್ಪು ಮೈಬಣ್ಣವನ್ನ ಹೊಂದಿದ್ದು ಕತ್ತೆಯ ಮೇಲೆ ಕುಳಿತಿರುತ್ತಾರೆ. ಬಿಚ್ಚು ಮುಡಿಯ ಕೇಶರಾಶಿಗಳು ಆಕೆಯ ಸುತ್ತಲೂ ಹರಡಿಕೊಂಡಿರುತ್ತವೆ. ಈಕೆಗೆ 4 ಕೈಗಳಿವೆ. ಎಡಬದಿಯ 2 ಕೈಗಳ ಪೈಕಿ ಒಂದರಲ್ಲಿ ಕುಡುಗೋಲು ಹಾಗೂ ಮತ್ತೊಂದರಲ್ಲಿ ಕಬ್ಬಿಣದ ಮುಳ್ಳಿನ ಖಡ್ಗ ಹಿಡಿದಿದ್ದಾಳೆ. ಬಲಗಡೆಯ 2 ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಯನ್ನ ಹೊಂದಿದ್ದಾಳೆ. ಅವಳ ಕಣ್ಣುಗಳಿಂದ ಬೆಂಕಿಯು ಮಳೆಯಂತೆ ಚಿಮ್ಮುತ್ತದೆ. ಹೀಗೆ ಕಾಳರಾತ್ರಿ ದೇವಿಯು ತನ್ನ ಅಸಾಧಾರಣ ರೂಪದಿಂದ ಪ್ರಖ್ಯಾತಳಾಗಿದ್ದಾಳೆ. ಮಹಾಶಿವನ ಅರ್ಧನಾರೀಶ್ವರ ಭಂಗಿಯಂತೆ ಕಾಳರಾತ್ರಿ ದೇವಿಯು ಕಾಣುತ್ತಾಳೆ. ಭವ ಭಯವನ್ನ ಇನ್ನಿಲ್ಲವಾಗಿಸಿ ಕಾಯುವ ಈ ದೇವಿಯನ್ನು ಪೂಜಿಸಿದವರಿಗೆ ಸಂಕಷ್ಟಗಳು ಕಾಡುವುದಿಲ್ಲ, ದೌರ್ಭಾಗ್ಯ ಉಂಟಾಗುವುದಿಲ್ಲ. ರುದ್ರ ರೂಪಿಣಿಯು ಶಿಷ್ಟ ರಕ್ಷಕಳು ಆಗಿರುವ ಈ ತಾಯಿಯನ್ನು ಹೇಗೆ ಪೂಜಿಸಬೇಕು, ಅದರಿಂದಾಗುವ ಪ್ರಯೋಜನಗಳು ಏನು ತಿಳಿದುಕೊಳ್ಳೋಣ. ಭಯದ ಸಂದರ್ಭದಲ್ಲಿ, ದುಃಖದ ದಿನಗಳಲ್ಲಿ ತಾಯಿ ಕಾಳರಾತ್ರಿಯ ಮಂತ್ರವನ್ನ ಪಠಿಸುವುದರಿಂದ ಮನಸ್ಸಲ್ಲಿರುವ ಭಯವು ದೂರವಾಗಿ ಧೈರ್ಯ ಮೂಡುತ್ತದೆ. ಕಾಳರಾತ್ರಿ ದೇವಿಯ ಪೂಜಾ ಮಂತ್ರಗಳು ಭಕ್ತರನ್ನ ಕಷ್ಟಕಾಲದಲ್ಲಿ ಕಾಪಾಡುತ್ತದೆ ಮತ್ತು ಯಾವತ್ತೂ ಸೋಲದಂತೆ ಕಾಪಾಡುತ್ತವೆ. ಯಾವುದೇ ಗ್ರಹ ಪೀಡೆಗಳಿದ್ದರೆ ತಾಯಿ ಕಾಳರಾತ್ರಿಯ ಪೂಜೆಯಿಂದ ನಿವಾರಣೆಯಾಗುತ್ತದೆ. ಕಾಳರಾತ್ರಿ ದೇವಿಯನ್ನ ಪೂಜಿಸುವುದರಿಂದ ವ್ಯಕ್ತಿಯ ದುಃಖ, ನೋವು, ವಿನಾಶ ಮತ್ತು ಸಾವನ್ನು ಎಂದಿಗೂ ತಪ್ಪಿಸಲಾಗದು. ಆದರೆ ಆ ತಾಯಿಯ ಕೃಪೆಯಿಂದ ಕೊಂಚ ನಿರಾಳವಾಗಬಹುದು ಎಂಬುದು ಅರಿವಾಗುತ್ತದೆ. ತಾಯಿ ಕಾಳರಾತ್ರಿಯ ರೂಪ ಭಯಂಕರವಾದರೂ ಕರುಣೆಯಲ್ಲಿ ಮಾತೃಗುಣದವಳು. ಹಾಗಾಗಿ ಈ ದೇವಿಗೆ ಪ್ರಿಯವಾದ ಬೂದು ಬಣ್ಣದ ವಸ್ತ್ರ ಧರಿಸಿ
ತಾಯಿಗೆ ಬೆಲ್ಲವನ್ನು ಇಲ್ಲವೇ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಮಾಡಿ ಕಾಳರಾತ್ರಿ ದೇವಿಯ ಕೃಪೆಗೆ ಪಾತ್ರರಾಗಬಹುದಾಗಿದೆ. ನವರಾತ್ರಿಯ 8ನೆಯ ದಿನದಂದು ತಾಯಿ ಮಹಾಗೌರಿಯನ್ನ ಪೂಜಿಸಲಾಗುತ್ತದೆ. ಸಂಪತ್ತು, ಸಮೃದ್ಧಿ, ಸಂತೋಷ ಮತ್ತು ಶಾಂತಿಯ ಪ್ರಧಾನ ದೇವತೆಯಾದ ಈ ದೇವಿಯ ಲೌಕಿಕ ರೂಪ ಬಹಳ ಪ್ರಕಾಶಮಾನವಾಗಿದ್ದಾಗಿದೆ. ತಾಯಿ ದುರ್ಗೆಯು ಮಹಾಗೌರಿಯ ರೂಪದಲ್ಲಿ ಅವತಾರ ಎತ್ತಿದ್ದಾದ್ರೂ ಏಕೆ? ಮಹಾಗೌರಿಯ ಮಹಿಮೆಯನ್ನು ನೋಡ್ಕೊಂಡ್ ಬರೋಣ. ಪಾರ್ವತಿ ದೇವಿಯು ಮನುಷ್ಯರ ಅವತಾರ ಎತ್ತಿ ಭೂಮಿಯಲ್ಲಿ ಜನಿಸಿದಳು. ಶಿವನನ್ನು ಪಡೆಯುವುದು ಅವಳ ಗುರಿಯಾಗಿತ್ತು. ನಾರದ ಮಹರ್ಷಿಗಳ ಸಲಹೆಯ ಮೇರೆಗೆ ಸುದೀರ್ಘ ತಪಸ್ಸಿಗೆ ಕುಳಿತ ಆಕೆಯು ಅನ್ನಾಹಾರ ನೀರು ತ್ಯಜಿಸಿ 1000 ವರ್ಷಗಳ ಕಾಲ ಶಿವನಿಗಾಗಿ ಕಾದು ಕುಳಿತಳು. ಅವಳ ಕಠಿಣ ತಪಸ್ಸಿನಿಂದಾಗಿ 3 ಲೋಕಗಳು ಧಗಧಗಿಸತೊಡಗಿದವು. ಅದನ್ನು ಕಂಡ ಮಹಾಶಿವನು ಪಾರ್ವತಿಯ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದನು. ಆಕೆಯ ಸ್ಥಿತಿ ಕಂಡು ಗಂಗೆಯ ಪವಿತ್ರ ಜಲವನ್ನು ಆಕೆಯ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಆಕೆಯ ಮುಖ ಮೊದಲಿಗಿಂತ ತೇಜಸ್ವಿಯಾಯಿತು. ಸ್ಫಟಿಕದ ಕಲ್ಲಿನಂತೆ ಹೊಳೆಯುತ್ತಿದ್ದ ಆಕೆಯ ಮುಖವು ಚಂದ್ರನ ಶಾಂತತೆಯನ್ನ ಹೊಂದಿತ್ತು. ಆಕೆಯು ಮಹಾಗೌರಿಯಾಗಿ ಹೊಸ ಜನ್ಮವೆತ್ತಿದಳು. ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ವರಿಸಿದನು ಎಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಗೌರಿಯು ರಾಹುವಿನ ಅಧಿಪತಿಯಾಗಿದ್ದಾಳೆ. ರಾಹುವಿನ ಪೀಡೆಯಿಂದ ಆಗುವ ಅಹಿತಕರ ಘಟನೆಗಳು, ಕಾಟಗಳನ್ನು ತಪ್ಪಿಸಲು ತನ್ನ ಭಕ್ತರನ್ನು ಆಶೀರ್ವದಿಸಿ ಹರಿಸುತ್ತಾಳೆ. ಗೌರಿಯ ಆಶೀರ್ವಾದದಿಂದ ಸಂಪತ್ತು, ಆಯುಷ್ಯದ ಜೊತೆಗೆ ಆಧ್ಯಾತ್ಮದ ಲಾಭಗಳು ಮನುಷ್ಯನಿಗೆ ದೊರೆಯುತ್ತವೆ. ತಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ತಾಯಿ ಗೌರಿ ನಿವಾರಿಸಿ ಸ್ಪಷ್ಟ ಚಿತ್ರಣ ನೀಡುತ್ತಾಳೆ. ತಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿ ಯಶಸ್ಸಿನ ಕಡೆಗೆ ದಾರಿ ತೋರಿ ಹರಸಿ ಹಾರೈಸುತ್ತಾಳೆ. ನವರಾತ್ರಿಯ 9ನೆಯ ದಿನದಂದು ತಾಯಿ ಸಿದ್ಧಿದಾತ್ರಿ ದೇವಿಯನ್ನ ಆರಾಧಿಸಲಾಗುತ್ತದೆ. ಸಿದ್ಧಿ ಮತ್ತು ಮೋಕ್ಷವನ್ನ ನೀಡುವ ದುರ್ಗಾದೇವಿಯ ಈ ಅವತಾರವನ್ನು ಸಿದ್ಧಿದಾತ್ರಿ ದೇವಿಯ ಅವತಾರವೆಂದು ಕರೆಯಲಾಗುತ್ತದೆ. ಈ ದೇವಿಯು ವಿಷ್ಣುವಿನ ಹೃದಯ ವಿಲಾಸಿನಿ ಲಕ್ಷ್ಮಿಯಂತೆ ಕಮಲದ ಹೂವಿನ ಮೇಲೆ ಆಸೀನಳಾಗಿ ಭಕ್ತರನ್ನ ಹರಿಸುತ್ತಾಳೆ ಎಂದು ಪ್ರತೀತಿ ಇದೆ. ಬನ್ನಿ ಹಾಗಿದ್ರೆ ಸಿದ್ಧಿದಾತ್ರಿ ದೇವಿಯ ವಿಶೇಷತೆಗಳೇನು ಎಂದು ಕಣ್ತುಂಬಿಕೊಂಡು ಬರೋಣ. ಭಗವಾನ್ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಶಿವನ ಒಂದು ಬದಿಯು ಸಿದ್ಧಿದಾತ್ರಿ ದೇವಿಯದ್ದು ಎನ್ನುವ ನಂಬಿಕೆ ಇದೆ. ಧರ್ಮ ಗ್ರಂಥಗಳ ಪ್ರಕಾರ ಮಹಾಶಿವನು ಕೂಡ ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸಿದನು ಮತ್ತು ಎಲ್ಲ ಸಿದ್ಧಿಗಳನ್ನ ಪಡೆದನು ಎಂದು ಹೇಳಲಾಗ್ತಿದೆ. ತಾಯಿ ಸಿದ್ಧಿದಾತ್ರಿ ಕೆಂಪು ಸೀರೆಯುಟ್ಟು ಕಮಲದ ಆಸನದ ಮೇಲೆ ಕುಳಿತಿರುತ್ತಾಳೆ. ಅವಳು ತನ್ನ 4 ಕೈಗಳಲ್ಲಿ ಚಕ್ರ, ಗದೆ, ಶಂಖ ಮತ್ತು ಕಮಲದ ಹೂವನ್ನ ಹಿಡಿದಿರುತ್ತಾಳೆ. ಈ ತಾಯಿಯ ರೂಪವೇ ಮನಮೋಹಕವೆಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಈಕೆ ಸರ್ವ ಸಿದ್ಧಿಗಳನ್ನು ಕೊಡುವ ದೇವಿಯಾಗಿದ್ದು ಇವಳ ಆರಾಧನೆಯಿಂದ ಅಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ, ರಕ್ಷಣೆ ಸಿಗುತ್ತದೆ. ಅಷ್ಟು ಮಾತ್ರವಲ್ಲದೆ ಸರ್ವ ಕಾರ್ಯಗಳಲ್ಲಿಯೂ ವಿಜಯ ಪ್ರಾಪ್ತಿಯಾಗುತ್ತದೆ ಹಾಗೂ ಮನದಲ್ಲಿದ್ದ ದುಃಖವನ್ನ ದೂರ ಮಾಡಿ ಸುಖ ಭೋಗಗಳನ್ನ ಕರುಣಿಸುತ್ತಾಳೆ. ಬೇಡಿ ಬಂದ ಭಕ್ತರಿಗೆ ಹರಸಿ ಕಾಡುವ ಕಷ್ಟಗಳನ್ನ ಇನ್ನಿಲ್ಲವಾಗಿಸಿ ಮನದಲ್ಲಿ ಧೈರ್ಯವನ್ನ ಹುಟ್ಟು ಹಾಕಿ ಮೋಕ್ಷ ದಯಪಾಲಿಸುವ ಸಿದ್ಧಿದಾತ್ರಿಯ ಲೀಲೆಗಳೇನು ಕಣ್ತುಂಬಿಕೊಂಡು ಬರೋಣ. ಈ ದೇವಿಯ ಉಪಾಸನೆಯಿಂದ ಭಕ್ತರ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ದುರ್ಗಾರ್ಚನಾ ವಿಧಾನದ ಪ್ರಕಾರ ನವಮಿ ದಿನಾಂಕದಂದು ಕಂಚಿನ ಪಾತ್ರೆಯಲ್ಲಿ ತೆಂಗಿನ ನೀರು ಮತ್ತು ತಾಮ್ರದ ಪಾತ್ರೆಯಲ್ಲಿ ಜೇನುತುಪ್ಪವನ್ನು ತಾಯಿ ದೇವಿಗೆ ಅರ್ಪಿಸಬೇಕು. ಕಾಳಿಕಾ ಪುರಾಣದಲ್ಲಿ 1 ಮಡಕೆ ಅಥವಾ ಕುಂಬಳಕಾಯಿಯನ್ನು ಕೂಡ ನೀಡಬಹುದು. ಕಬ್ಬಿನ ರಸವನ್ನು ದೇವಿಗೆ ಅರ್ಪಿಸಿದರೆ ಅಂದುಕೊಂಡ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತದೆ. ಈ ತಾಯಿಯನ್ನು ಆರಾಧಿಸಲು ಕನ್ಯಾ ಪೂಜೆಯನ್ನ ಕೂಡ ಮಾಡಬಹುದಾಗಿದ್ದು, ಋತುಮತಿಯಾಗದ ಕನ್ಯೆಯರನ್ನು ಸಿದ್ಧಿದಾತ್ರಿ ದೇವಿಯೆಂದು ಕೂಡ ಪೂಜಿಸುವ ಪದ್ಧತಿ ತಲತಲಾಂತರಗಳಿಂದಲೂ ರೂಢಿಯಲ್ಲಿದೆ. ಈ ದೇವಿಯನ್ನ ಪೂಜಿಸುವುದರಿಂದ ನಿಮಗೆ ಆಯಸ್ಸು, ತೇಜಸ್ಸು, ಸ್ವಾತಂತ್ರ್ಯ,
ಎಲ್ಲವೂ ವೃದ್ಧಿಯಾಗುತ್ತದೆ. ದೃಷ್ಟಿಯು ತೀಕ್ಷ್ಣಗೊಳ್ಳುತ್ತದೆ. ಆಧ್ಯಾತ್ಮಿಕ ಶಕ್ತಿ, ಕೌಶಲ್ಯ ವೃದ್ಧಿ, ಅನುಕಂಪ, ಕರುಣೆ ಇತ್ಯಾದಿ ಹೆಚ್ಚುತ್ತವೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ. ಈ ಎಲ್ಲಾ ದೇವಿಯರ ವಿಶೇಷತೆಯನ್ನ ದೇವಿ ಮಹಾತ್ಮೆ ಎಂಬ ಸಂಸ್ಕೃತದ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಇದು ಮಾರ್ಕಂಡೇಯನ ಮುನಿಗಳಿಂದ ರಚಿತವಾಗಿದೆ. ದೇವಿ ಮಹಾತ್ಮೆ ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಪಾಠ ಎಂದು ಕೂಡ ಕರೆಯಲಾಗುತ್ತದೆ. ದುರ್ಗಾ ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಸಕಲ ಇಷ್ಟಾರ್ಥಗಳೆಲ್ಲವೂ ನೆರವೇರಿ ಸಂತೋಷ, ನೆಮ್ಮದಿ ಜೀವನ ನಮ್ಮದಾಗುತ್ತದೆ ಎನ್ನುವುದು ನಮ್ಮೆಲ್ಲರ ನಂಬಿಕೆಯಾಗಿದೆ. ಜಗಜ್ಜನನಿ ಶ್ರೀಮಾತೆ ಸಕಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ ಎನ್ನುತ್ತಾ ನಮ್ಮ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ.